ಮೊದಲನೆಯದಾಗಿ ನಮಗೆ ಇವತ್ತಿನ ದಿನವನ್ನು ಮತ್ತು ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುವ, ಅದೇ ರೀತಿ ನನ್ನನ್ನು ಮತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಈ ಸಮಯವನ್ನು ಬಿಡುವು ಮಾಡಿಕೊಟ್ಟು ನಿಮ್ಮನ್ನು ಆರಾಧಿಸಲು ದೇವರು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುವ. ಇವತ್ತು ದೇವರು ನಮಗೆ ಕೊಟ್ಟ ಕೆಲಸದ ಬಗ್ಗೆ ನಾವು ದೇವರಿಗೆ ಪ್ರಾರ್ಥನೆ ಮಾಡುವ, ಈ ರೀತಿಯಾಗಿ ಪ್ರಾರ್ಥನೆ ಮಾಡುವ. ಆಕಾಶವನ್ನು, ಭೂಮಿಯನ್ನು, ಗಿಡ, ಮರ, ಗಾಳಿ, ಮಳೆ ಹೀಗೆ ಎಲ್ಲವನ್ನು ಅದಕ್ಕೆ ಸರಿಯಾದ ರೂಪವನ್ನು, ವಿಭಿನ್ನವಾದ ಆಕಾರವನ್ನು ಕೊಟ್ಟು ಮಾಡಿದ್ದೀರಿ ಏಸಪ್ಪ. ಅದೇ ರೀತಿ ನಮ್ಮನ್ನು ನಿಮ್ಮ ರೂಪದಲ್ಲಿ ನಿಮ್ಮಂತೆಯೇ ಸೃಷ್ಟಿ ಮಾಡಿದ್ದೀರಾ. ಬೇರೆ ಯಾವ ರೂಪವೂ ನಮಗೆ ಸೆಟ್ ಆಗಲ್ಲ ಅಂತ ನಿಮಗೆ ಗೊತ್ತು. ಅದೇ ರೀತಿ ನಿಮ್ಮ ರೂಪವನ್ನೇ, ಮನುಷ್ಯರು ನನ್ನ ರೂಪದಲ್ಲೇ ಇರಬೇಕು, ಅವ್ರು ನನ್ನನ್ನೇ ಆರಾಧಿಸಬೇಕು ಎಂದು ನಿಮ್ಮ ರೂಪದಲ್ಲೇ ನಮ್ಮನ್ನು ಸೃಷ್ಟಿ ಮಾಡಿದ್ದೀರಾ. ಆ ಎಲ್ಲ ನಿಮ್ಮ ಸೃಷ್ಟಿಗಳು, ಆಕಾಶ, ಭೂಮಿ, ನೀವು ಹೇಳಿದಂತೆಯೇ ಕೆಲಸ ಮಾಡುತ್ತಿದೆ ಏಸಪ್ಪ. ಅದೇ ರೀತಿ ನೀವು ಕೊಟ್ಟ ಕೆಲಸವನ್ನು ಮಾಡಿ ನಿಮ್ಮಂತೆಯೇ, ನಿಮ್ಮ ನುಡಿಯಂತೆಯೇ, ಆಲೋಚನೆಯಂತೆಯೇ ಮಾಡಲು ನಮಗೆ ಸಹಾಯ ಮಾಡಿರಿ. ನಮ್ಮ ಆಲೋಚನೆಗಳನ್ನು ನಿಮ್ಮ ಆಲೋಚನೆಗಳಂತಾಗಿ ಮಾಡಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ನೀವು ಹೇಗೆ ನಿಷ್ಠೆಯಿಂದ ಒಂದೊಂದು ನಿಮ್ಮ ಪಿತ ದೇವರ ಆಜ್ಞೆಯಂತೆ ಕೆಲಸ ಮಾಡುತ್ತಿದ್ರೋ ಅದೇ ರೀತಿ ನಮ್ಮ ಕೆಲಸಗಳನ್ನು ನಿಮ್ಮ ಚಿತ್ತದೊಂದಿಗೆ ನಾವು ಮಾಡಲು ಪ್ರತಿದಿನ ನಮ್ಮ ಕೆಲಸಗಳಲ್ಲಿ ನೀವು ಒಂದಾಗಿ ನಾವು ಕೆಲಸ ಮಾಡಲು ಹೋಗುವಾಗ ನಮ್ಮ ಕೆಲಸದ ಮುಂದೆ ನೀವು ಸಾಗಬೇಕು ಏಸಪ್ಪ. ನಾವಲ್ಲ ಸಾಗೋದು, ನೀವು ಸಾಗಬೇಕು. ಆರಾಧನೆ, ವಂದನೆ, 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 ವಂದನೆ. ನಮಗೆ ಆ ಕೆಲಸ ಯಾವುದೆಂದು ಅರಿವಿಲ್ಲಪ್ಪ ಏಸಪ್ಪ. ನೀವು ನಮ್ಮ ಜೊತೆ ಮಾತನಾಡಿರಿ. ನಿಮ್ಮ ಪವಿತ್ರ ಬೈಬಲಿನ ಮುಖಾಂತರ, ನಮ್ಮ ಕನಸುಗಳ ಮುಖಾಂತರ ನಮ್ಮ ಕೆಲಸ ಏನೆಂದು ನೀವು ತಿಳಿಸಿಕೊಡಿರಿ ಏಸಪ್ಪ. ಅದರಿಂದ ಮಾತ್ರ ನಾವು ನಿಮ್ಮ ರಾಜ್ಯವನ್ನು ಸಾರಲು ಸಾಧ್ಯ, ನಿಮ್ಮ ಕೆಲಸವನ್ನು ಸಾರಲು ಸಾಧ್ಯ ಏಸಪ್ಪ. ಆರಾಧನೆ, ಈ ದಿನದಲ್ಲಿ ಈ ಪ್ರಾರ್ಥನೆ ಮಾಡಲು ನಮಗೆ ಈ ಸಮಯವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ, ನಮಗೆ ಉತ್ತರವನ್ನು ದಯಪಾಲಿಸಿದ್ದಕ್ಕಾಗಿ ಪಿತರಾದ ದೇವರಿಗೆ ಸ್ತೋತ್ರ, ಆರಾಧನೆ.